ಶ್ರೀ ಗುರುಭ್ಯೋ ನಮಃ. ಪ್ರಥಮೋ ಹನುಮದ್ನಾಮ ದ್ವಿತೀಯೋ ಭೀಮ एव च पूर्णप्रज्ञस्तुतियस्तो भगवत्कार्य साधक ब्रह्मांत गुरुवः साक्षादिष्टं दैवं ಶ್ರೇಯಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ. ಮಧ್ವನವಮಿಯ ಪ್ರಯುಕ್ತವಾಗಿ ಮಧ್ವನಾಮದ ಭೀಮಸೇನ ಅವತಾರದ ಒಂದು ಭಾಗವನ್ನು ಇಂದು ನಾನು ವಿವರಣೆಯನ್ನು ಮಾಡುತ್ತಿದ್ದೇನೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸರ್ಧಾಮ ಮಧ್ವನಾಮ. ಕುರುಪ ಗರಳವ ನಿಕ್ಕೆ ನೆರೆ ಉಂಡು ತೇಗುತಲಿ ಉರುಗಳ ಮೇಲ್ಬಿಡಲು ಅದನೊರೆಸಿದ. ಅರಗಿನ ಅರಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದ ತನ್ನನುಜರ. ವಾಯುದೇವರ 3 ಅವತಾರದಲ್ಲಿ ಭೀಮಸೇನ ಅವತಾರವೂ ಒಂದು. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡಿದ ಹನುಮಂತ ಮೊದಲನೇ ಅವತಾರ, ಹಾಗೂ ದ್ವಾಪರದಲ್ಲಿ ಪಾಂಡವರಾಗಿ ಜನಿಸಿದ ಭೀಮಸೇನ 2ನೇ ಅವತಾರ, ಹಾಗೂ 3ನೇದಾಗಿ ಮಧ್ವಾಚಾರ್ಯರ ಅವತಾರ. ಭೀಮಸೇನ ದೇವರು ಪಾಂಡವರಲ್ಲಿ ಒಬ್ಬರು. ಕುಂತಿ ಹಾಗೂ ವಾಯುದೇವರ ಪುತ್ರರು. ವಾಯುದೇವರಿಂದ ವರವಾಗಿ ಸಿಕ್ಕಂಥ ಪುತ್ರರು ಭೀಮಸೇನ ದೇವರು. ಭೀಮಸೇನ ದೇವರು ವಾಯುದೇವರ ಇನ್ನೊಂದು ಅವತಾರವೇ ಆಗಿದೆ. ಮೊದಲನೇ ಸಾಲು ಶುರುವಾಗೋದು ಕುರುಪ ಗರಳವ ನಿಕ್ಕೆ. ಕುರುಪ ಅಂದರೆ ಕುರುವಂಶದ ರಾಜ ದುರ್ಯೋಧನ. ಕುರುವಂಶದ ರಾಜ ಧೃತರಾಷ್ಟ್ರನೇ ಆಗಿದ್ದರು. ದುರ್ಯೋಧನ ಕುರುವಂಶದ ರಾಜ. ಏಕೆಂದರೆ ತನ್ನ ತಂದೆಯಾದ ಧೃತರಾಷ್ಟ್ರನಿಗೆ ತಾನೇ ಮಾರ್ಗದರ್ಶನ, ತಾನೇ ಎಲ್ಲವನ್ನು ಹೇಳ್ತಾ ಇದ್ದಿದ್ದು, ತಾನೇ ಒಂದು ರೀತಿಯಲ್ಲೇ ರಾಜ್ಯವನ್ನು ನಡೆಸ್ತಾ ಇದ್ದಿದ್ದು. ತಂದೆ ಹೆಸರಿಗೆ ಮಾತ್ರ ರಾಜನಾಗಿದ್ದ, ಆದರೆ ದುರ್ಯೋಧನನೇ ಅಲ್ಲಿ ರಾಜ್ಯವನ್ನು ಆಳ್ತಿದ್ದ. ಹಾಗಾಗಿ ಕುರುಪ ಅಂದರೆ ಕುರುವಂಶದ ರಾಜ ದುರ್ಯೋಧನನಿಗೆ ಹೇಳ್ತಾ ಇರೋದು. ಈ ಕತೆ ಎಲ್ಲಿಂದ ಶುರುವಾಗ್ತದೆ ಅಂತಂದರೆ, ಭೀಮಸೇನ ದೇವರು ಹಾಗೂ ಪಾಂಡವರು ಎಲ್ಲರೂ ಕೂಡ ಕುರು ರಾಷ್ಟ್ರಕ್ಕೆ ಬರ್ತಾರೆ. ಕುರು ರಾಷ್ಟ್ರಕ್ಕೆ ಬಂದ ತಕ್ಷಣ ಅಲ್ಲಿ ಎಲ್ಲರಿಗೂ ಭೀಮಸೇನ ದೇವರು ಬಹಳ ಬಲಶಾಲಿಗಳು, ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದು ಏಕೆ ತಿಳಿತಿರ್ತದೆ. ಭೀಮಸೇನ ದೇವರ ಆಟಗಳೇ ಅಂಥದ್ದಾಗಿರ್ತದೆ. ಅವರು ಮುಷ್ಟಿ ಯುದ್ಧ ಮಾಡೋದು, ಗದಾ ಯುದ್ಧ ಮಾಡೋದು, ಎಲ್ಲರನ್ನ ಹೊಡೆಯೋದು, ಈ ಥರದ್ದೇ ಅವರ ಆಟಗಳು. ನಾವು ಹಳೆ ಎಲ್ಲ ಪದ್ಯಗಳಲ್ಲಿ ನೋಡ್ತೀವಿ, ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅಂದರೆ ಸಿಂಹಕ್ಕೆ ಸಿಂಹವನ್ನು ಹೊಡೆದು, ಆನೆಗೆ ಆನೆಯನ್ನು ಹೊಡೆದು ಅವರು ಆಟ ಆಡ್ತಾ ಇದ್ರಂತೆ. ಅದೇ ರೀತಿ ಅವರು ರಾಜ್ಯಕ್ಕೆ ಅಂದರೆ ಕುರು ರಾಷ್ಟ್ರಕ್ಕೆ ಬಂದಾಗ ಕೂಡ ಅದೇ ರೀತಿಯಾದ ಆಟಗಳು ಅವರು ಆಡ್ತಾ ಇರ್ತಾರೆ. ಎಲ್ಲರ ಕುರು ರಾಜರು ಹಣ್ಣನ್ನು ಕಿತ್ಬೇಕಂತ ಮರವನ್ನು ಹತ್ತಿದ್ರೆ ಭೀಮಸೇನ ದೇವರು ಆ ಮರಕ್ಕೆ ಒಂದು ಕಾಲಿಂದ ಒದ್ದು ಆ ಹಣ್ಣಿನ ಜೊತೆಗೆ ಕುರುಕುಮಾರರನ್ನು ಸಹ ಕೆಳಗೆ ಬೆಳೆಸ್ತಾ ಇದ್ರಂತೆ. ಇಂತಹ ಶಕ್ತಿಶಾಲಿಯಾದ ಭೀಮಸೇನ ದೇವರು. ಇದನ್ನು ನೋಡಿದ ಕುರು ರಾಜಕುಮಾರರಿಗೆ ಅಂದರೆ ದುರ್ಯೋಧನನನ್ನು ಸೇರಿ ಇನ್ನು ಇತರೆ ಕುರುಕುಮಾರರಿಗೆ ಇದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಏನೋ ಹೊಟ್ಟೆವ್ರು, ಏನಿದು ಈಗ ಬಂದಿರೋದು, ಹೆಂಗೆ ಇಷ್ಟೊಂದು ಶಕ್ತಿಶಾಲಿ, ನಮ್ಮೆಲ್ಲರನ್ನು ಹಿಂದೆ ತಳ್ಳಿ ಇವನು ಮುಂದೆ ಹೋಗ್ತಾನಲ್ಲ, ಇವನನ್ನು ಹೆಂಗಾದರೂ ಮಾಡಿ ನಾಶ ಮಾಡಬೇಕು, ಇಲ್ಲಾಂದರೆ ನಮ್ಮ ರಾಜ್ಯದಲ್ಲಿ ನಮಗೇನೆ ಬಾಳಲಿಕ್ಕೆ ಆಗೋದಿಲ್ಲ, ನಮಗೆ ಈ ಸಿಂಹಾಸನ ಸಿಗೋದಿಲ್ಲ ಅನ್ನೋವಂಥ ಒಂದು ಅವರ ಎಲ್ಲ ತಲೆಯಲ್ಲಿ ಹೊಕ್ಕಿ ಬಿಡ್ತದೆ. ಇದು ಕತೆ. ಹಾಗಾದರೆ ಈಗ ಒಂದು ಪ್ಲ್ಯಾನ್ ಮಾಡ್ತಾರೆ ಅವರು. ಏನು ಪ್ಲ್ಯಾನ್? ಈಗ ಪಾಂಡವರಲ್ಲಿ ಹೆಚ್ಚಾಗಿ ಶಕ್ತಿಶಾಲಿ ಇರೋದು ಭೀಮಸೇನನಿಗೆ. ಭೀಮಸೇನ ದೇವರನ್ನು ನಾಶ ಮಾಡಿದರೆ, ಅವರನ್ನು ನಾವು ಸೋಲಿಸಿದರೆ ಇತರೆ ಪಾಂಡವರನ್ನು ಸೋಲಿಸುವುದು ಸುಲಭವಾಗುತ್ತೆ. ಭೀಮಸೇನ ದೇವರನ್ನು ಯುದ್ಧ ಮಾಡಿ ಸೋಲಿಸಲು ಸಾಧ್ಯ ಇಲ್ಲ, ಅದೆಲ್ಲ ಅವರಿಗೆ ತಿಳಿದು ಬಿಟ್ಟಿರುತ್ತದೆ. ಏಕೆಂದರೆ ಭೀಮಸೇನ ದೇವರು ಅಷ್ಟು ಶಕ್ತಿಶಾಲಿಗಳು, ಅವರನ್ನು ಹಾಗೆ ಯುದ್ಧ ಮಾಡಿ ಸೋಲಿಸಲು ಸಾಧ್ಯವಿಲ್ಲ. ಹಾಗಾಗಿ ಅವರಿಗೆ ವಿಷಪ್ರಾಶನ ಮಾಡಿಸಬೇಕೆಂದು ದುರ್ಯೋಧನ ನಿರ್ಧಾರ ಮಾಡುತ್ತಾನೆ. ಅವರಿಗೆ ಊಟದಲ್ಲಿ ವಿಷಪ್ರಾಶನ ಮಾಡಿ ಅವರನ್ನು ಸಾಯಿಸಿಬಿಡೋಣ ಅಂತ ಹೇಳಿಬಿಟ್ಟೆ ಅಂತ. ಕುರುಪ ಗರಳವನಿಕ್ಕೆ ನೆರೆ ಉಂಡು ತೇಗುತ್ತಲಿ. ಆದರೆ ಆ ವಿಷವನ್ನು ಭೀಮಸೇನ ದೇವರು ಸಂಪೂರ್ಣವಾಗಿ ತಿಂದು ಜೀರ್ಣಿಸಿಕೊಳ್ಳುತ್ತಾರೆ. ಹಾಗಾದರೆ ಇದರ ಹಿಂದಿನ ಕಥೆ ಏನು? ಯಾವುದು ಆ ವಿಷ? ಎಲ್ಲಿಂದ ಬಂತು ಆ ವಿಷ? ಈ ದುರ್ಯೋಧನನಿಗೆ ಕುರುಕುಮಾರರಿಗೆ ಆ ವಿಷ ಎಲ್ಲಿಂದ ಸಿಕ್ತು? ಆ ವಿಷದ ಹೆಸರು ಕಾಲಕೂಟ ವಿಷ. ಅದು ಹಿಂದೆ ಸಮುದ್ರ ಮಂಥನದ ಕಾಲದಲ್ಲಿ ಅಮೃತ ಉತ್ಪತ್ತಿಯಾಗುವ ಮೊದಲು ಆ ವಿಷ ಉತ್ಪತ್ತಿಯಾಗಿತ್ತು. ಕಾಲಕೂಟ ವಿಷ ಅತಿ ಹೆಚ್ಚು ಶಕ್ತಿಶಾಲಿ ಇರುವಂಥ ವಿಷ. ಒಂದು ಸಣ್ಣ ಎಕ್ಸಾಂಪಲ್ ಹೇಳೋದಾದರೆ, ಆ ವಿಷದ ಮೇಲೆ ಒಂದು ಸೋಕಿದ ಗಾಳಿ ಯಾರಿಗಾದ್ರೂ ಸೋಕ್ತು ಅಂತ ಹೇಳಿದ್ರೆ ಅವರು ಕ್ಷಣದಲ್ಲಿಯೇ ಪ್ರಾಣವನ್ನು ಬಿಡ್ತಾರೆ. ಅಂತಹ ಶಕ್ತಿಶಾಲಿ ಇರುವಂತಹ ವಿಷ. ಆ ವಿಷವನ್ನು ಮಂಥನದ ಕಾಲದಲ್ಲಿಯೇ ಮೂಲ ರೂಪದ ವಾಯುದೇವರು ಅದನ್ನು ಕುಡಿದು ಜೀರ್ಣಿಸಿಕೊಂಡಿದ್ದರು. ಇದನ್ನು ಋಗ್ವೇದದಲ್ಲಿ ಹೇಳಿದ್ದಾರೆ. ವಾಯುದೇವರೇ ಅದನ್ನು ಜೀರ್ಣಿಸಿಕೊಂಡಿದ್ದರು ಅಂತ ಹೇಳಿ. ಯಾವ ವಿಷ ಏನೂ ಕೂಡ ಪರಿಣಾಮವನ್ನು ಕಡಿಮೆ ಆಗದೇ ಇರುವಂತಹ ವಿಷ ಅತಿ ಶಕ್ತಿಶಾಲಿ ಉತ್ಪತ್ತಿಯಾದ
ವಿಷವನ್ನೇ ಅವರು ಕುಡಿದಿರುತ್ತಾರೆ. ಅವರು ಆ ವಿಷದ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಕೈಯಲ್ಲಿ ಉಜ್ಜಿ ಅದರ ಪರಿಣಾಮವನ್ನು ಕಡಿಮೆ ಮಾಡಿ ನಂತರ ಶಿವನಿಗೆ ಕೊಟ್ಟಿರುತ್ತಾರೆ. ಅಷ್ಟು ಕಡಿಮೆ ಮಾಡಿ, ಅಷ್ಟು ಪರಿಣಾಮ ಕಡಿಮೆ ಮಾಡಿದರೂ ಕೂಡ ಈಶ್ವರನ, ನಮ್ಮ ರುದ್ರದೇವರ ಗಂಟಲು ನೀಲಿ, ಏಕೆಂದರೆ ಅವರಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಲ್ಲ, ಅದು ನೀಲಿ ಆಗಿರುತ್ತೆ. ಅಷ್ಟು ಶಕ್ತಿಶಾಲಿ ಇರುವಂತಹ ವಿಷ. ಆನಂತರದಲ್ಲಿ ರುದ್ರದೇವರು ಚಂದ್ರನನ್ನು ಹಾಗೂ ಗಂಗೆಯನ್ನು ಧರಿಸಿಕೊಂಡು ಅದನ್ನು ಸರಿ ಮಾಡಿಕೊಳ್ತಾರೆ. ಹಾಗಾಗಿ ಅಷ್ಟು ವಿಷಭರಿತವಾದಂಥ ವಿಷ, ಒಂದು ಕಾಲಕೂಟ ವಿಷ, ಅದನ್ನು ಹಾಗೇನೆ ಮೂಲ ರೂಪದ ವಾಯುದೇವರು ಜೀರ್ಣಿಸ್ಕೊಂಡಿರ್ತಾರೆ. ಅದರ ಪರಿಣಾಮವನ್ನು ಕಡಿಮೆ ಮಾಡಿ ಅದನ್ನು ರುದ್ರದೇವರಿಗೆ ಕೊಟ್ಟಿರುತ್ತಾರೆ. ಇದು ಈ ವಿಷ ಈಗ ಭೀಮಸೇನ ದೇವರಿಗೆ ಅವರು ಕೊಡ್ತಾ ಇರೋದು. ಯಾವ ವಿಷ? ಕಡಿಮೆ ಮಾಡಿರುವಂಥ ವಿಷ, ಅದರ ಪರಿಣಾಮವನ್ನು ಕಡಿಮೆ ಮಾಡಿರುವಂಥ ವಿಷ ಇವ್ರಿಗೆ ಕೊಡ್ತಾ ಇರೋದು. ಹಾಗಾದರೆ ಈ ವಿಷ ಇವರಿಗೆ ಎಲ್ಲಿಂದ ಸಿಕ್ತು? ಯಾರು ಕೊಟ್ಟರು? ಶುಕ್ರಾಚಾರ್ಯರು ತಪಸ್ಸು ಮಾಡಿ ಅಂದರೆ ರುದ್ರದೇವರ ಬಳಿ ಈ ವಿಷವನ್ನು ಪಡೆದಿರುತ್ತಾರೆ. ಈ ವಿಷವನ್ನು ಪಡೆದಿರೋ ಶುಕ್ರಾಚಾರ್ಯರು ಇಟ್ಕೊಂಡಿರ್ತಾರೆ. ಶುಕ್ರಾಚಾರ್ಯರ ಬಳಿ ಕುರೂರ್ ಕುಮಾರರ ಅಂದರೆ ದುರ್ಯೋಧನನ ಮಾವನಾದ ಶಕುನಿ ಅವರ ಬಳಿ ಹೋಗಿ ಅದನ್ನು ಹೇಗೋ ಕಷ್ಟಪಟ್ಟು ಅವರಿಗೆ ಕಾಡಿ ಬೇಡಿ ಇಸ್ಕೊಂಡು ಬಂದಿರ್ತಾನೆ. ಹಾಗೆ ಈ ವಿಷ ಇವ್ರ ಕೈ ಹಿಂಗೆ ಸೇರ್ತದೆ. ಕಾಲಕೂಟ ವಿಷದ ಒಂದು ಸ್ವಲ್ಪ ಭಾಗ, ಅಂದರೆ ಕಡಿಮೆ ಆಗಿರೋದಂಥ ಭಾಗ. ಈ ವಿಷವನ್ನು ಕುರುಕುಮಾರರು ಅಂದರೆ ದುರ್ಯೋಧನ ತೆಗೆದುಕೊಂಡು ಬಂದು ಯಾರು ಅಡಿಗೆ ಮಾಡ್ತಾರಲ್ಲ, ಪಾಂಡವರಿಗೆ ಅಡಿಗೆಯನ್ನು ಮಾಡ್ತಾರಲ್ಲ ಅವರ ಕೈಲಿ ಕೊಟ್ಟು ಅದನ್ನು ಸಿಹಿ ತಿನಿಸುಗಳಲ್ಲಿ ಬೆರೆಸಲು ಹೇಳ್ಬಿಡ್ತಾರೆ. ಹಂಗೆ ಆ ವಿಷ ಪೂರ್ತಿ ಬೆರೆತು ಹೋಗುತ್ತೆ. ಸರಿ, ಈಗ ನಂತರದಲ್ಲಿ ಕುರುಕುಮಾರರು ಊಟ ಮಾಡುವಂಥ ಸಮಯ ಬರುತ್ತೆ. ಆಗ ಆ ಊಟವನ್ನು ಭೀಮಸೇನ ದೇವರು ಸಂಪೂರ್ಣವಾಗಿ ತಿಂದು ಮುಗಿಸ್ತಾರೆ. ಯಾಕೆ ಮುಗಿಸ್ತಾರೆ? ಕುಂತಿಯ ಒಂದು ನಿಯಮ ಇರುತ್ತೆ. ಯಾವುದೇ ಊಟ ದಿನಂಪ್ರತಿಯಲ್ಲಿ ಊಟವನ್ನು ಮೊದಲು ಭೀಮಸೇನ ದೇವರೇ ಮಾಡಬೇಕು, ಅನಂತರದಲ್ಲಿ ಉಳಿದ ಪಾಂಡವರು ಮಾಡಬೇಕು ಅಂತ ಆಕೆ ನಿಯಮ ಇರ್ತದೆ. ಆಕೆಗೂ ಗೊತ್ತು, ಈ ಕುರು ರಾಷ್ಟ್ರದಲ್ಲಿ ನನ್ನ ಮಕ್ಕಳ ಮೇಲೆ ಅವರು ಏನೋ ಒಂದು ಕೆಟ್ಟ ರೀತಿಯಲ್ಲಿ ಅವರಿಗೆ ನಾವು ಸಾಯಿಸಬೇಕಂತ ಈ ರಾಜಕುಮಾರರು ವಿಚಾರ ಮಾಡ್ತಾರಂತ ಕುಂತಿಗೆ ಗೊತ್ತು. ಹಾಗಾಗಿ ಅವಳು ಈ ನಿಯಮವನ್ನು ಮಾಡಿರ್ತಾಳೆ. ಈ ನಿಯಮದ ಪ್ರಕಾರ ಭೀಮಸೇನ ದೇವರು ಪೂರ್ತಿ ವಿಷಭರಿತ ಊಟವನ್ನು ಸೇವಿಸಿಬಿಡ್ತಾರೆ. ಏನು ನೆರೆ ಉಂಡು ತೇಗುತಲಿ. ನೆರೆ ಉಂಡು ಅಂದರೆ ನೆರೆ ಅಂದರೆ ಸಂಪೂರ್ಣ ಅಂತ. ನೆರೆ ಅನ್ನೋದಕ್ಕೆ ನಾವು ಹನುಮಂತ ದೇವರ ಅವತಾರದಲ್ಲಿ ಕೂಡ ನೋಡ್ತೀವಿ. ಶರದಿಯನ್ನು ನೆರೆ ದಾಟಿ. ನೆರೆ ಅಂದರೆ ಸಂಪೂರ್ಣ ಅಂತ ಅರ್ಥ. ಸಂಪೂರ್ಣವಾಗಿ ಈ ವಿಷಭರಿತ ಆಹಾರವನ್ನು ತಿಂದು ಜೀರ್ಣಿಸ್ಕೊಂಡು ಬಿಡ್ತಾರೆ. ನೆರೆ ಉಂಡು ತೇಗುತಲಿ. ತೇಗು ಅಂದರೆ ಏನು? ನಾವು ಸಂಪೂರ್ಣವಾಗಿ ಒಂದು ಊಟವನ್ನು ಜೀರ್ಣಿಸ್ಕೊಂಡಾಗ ಬರುವುದೇ ತೇಗು. ನೆರೆ ಉಂಡು ತೇಗು ಬಿಡ್ತಾರೆ. ನಾವು ದಾಸರ ಪದಗಳಲ್ಲಿ ಕೂಡ ನೋಡ್ಬೋದು. ವಿಷದ ಲಡ್ಡುಗೆ ಮೆದ್ದಿತು ಕೂಸು ಅಂತ. ವಿಷದ ಲಡ್ಡುಗೆ ಮೆದ್ದಿತು. ಪುರಂದರದಾಸರು ಹೇಳ್ತಾರೆ, ಬಂಡಿ ಅನ್ನವ ನುಂಡಿತು ಕೂಸು, ಭಕನ ಪ್ರಾಣವ ಕೊಂದಿತು ಕೂಸು, ವಿಷದ ಲಡ್ಡುಗೆ ಮೆತ್ತಿತು ಕೂಸು, ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು, ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ. ವಿಷದ ಲಡ್ಡುಗೆ ಮೆದ್ದಿತು ಕೂಸು ಅಂದರೆ ಆ ವಿಷದ ಲಡ್ಡುವನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಂಡರು ಭೀಮಸೇನ ದೇವರು. ಕಾಲಕೂಟ ವಿಷವನ್ನೇ ತಮ್ಮ ಮೂಲ ರೂಪದಲ್ಲಿ ಕುಡಿದಿರ್ತಕ್ಕಂಥ ಭೀಮಸೇನ ದೇವರಿಗೆ ಇದು ಯಾವ ಲೆಕ್ಕ? ಸಣ್ಣ ವಿಷ, ಏನೂ ಆಗಲಿಲ್ಲ ಅವರಿಗೆ. ಸರಿ, ಏನೂ ಆಗಲಿಲ್ಲ. ಇದು ಕುರುಕುಮಾರರಿಗೆ ಆಶ್ಚರ್ಯವಾಗಿಬಿಡ್ತು. ಏನು ವಿಷ ಏನೂ ಮಾಡಲಿಲ್ಲಲ್ಲ, ಏನಾಯ್ತಿದು? ನಾವು ತಂದಿದ ವಿಷ ಭೀಮಸೇನದವರಿಗೆ ಏನೂ ಮಾಡಲಿಲ್ಲಲ್ಲ ಅಂತ ಹೇಳಿ ಅವರಿಗೆಲ್ಲ ಆಶ್ಚರ್ಯವಾಗಿಬಿಡ್ತು. ಇದು ಈ ಪದ್ಯದ ಸಾಲಾಗಿದೆ. ಕುರುಪ ಗರಳವನಿಕ್ಕೆ ನೆರೆ ಉಂಡು ತೇಗುತ್ತಲಿ, ನೆರೆ ಉಂಡು ತೇಗುತ್ತಲಿ, ಇಲ್ಲಿ ತನಕ ಇದೆ. ಇದರ ಮೇಲೆ ದಾಸರು ಬಹಳ ಚೆನ್ನಾಗಿ ಸಾಲುಗಳನ್ನ ಬರೆದಿರ್ತಾರೆ. ನಾವು ದಾಸರ ಕೀರ್ತನೆಗಳಲ್ಲಿ ನೋಡೋದೇ ಬೇಡ. ಭೀಮಸೇನರ ವಿವರಣೆಗಳಲ್ಲಿ ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ. ಅದರಲ್ಲಿ ಏನಂದರೆ, ರಾಷ್ಟ್ರಕ್ಕೆ ಶಕುನಿ ಮುಖ್ಯ ದೂತರೆಲ್ಲ ವಿಷವ ಇಡಲು, ಕೋಷ್ಟದಲ್ಲಿ ಜೀರ್ಣವಾಯಿತು ಪವನಾತನಯ್ಯಗೆ. ಶಕುನಿ ಎಂತಹ ದೂತರ ವಿಷವಿಟ್ರು ಅದು ಭೀಮಸೇನ ದೇವರ ಕೋಷ್ಟದಲ್ಲಿ ಜೀರ್ಣವಾಗಿ ಹೋಗ್ತದೆ. ಪವನತನಯ್ಯ ಅಂದರೆ ಭೀಮಸೇನ ದೇವರು, ಅವರ ಕೋಷ್ಟದಲ್ಲಿ ಜೀರ್ಣವಾಗಿ ಹೋಗ್ತದೆ. ಈ ಥರ ಆಗತ್ತೆ. ಸರಿ, ಆನಂತರದಲ್ಲಿ ಇನ್ನೇನು ಮಾಡೋದು? ಇನ್ನೊಂದು ಪ್ಲ್ಯಾನ್ನ ಮಾಡ್ತಾರೆ. ಏನೀಗ ಈ ವಿಷ ಅಂತೂ ಏನು ಮಾಡಲಿಲ್ಲ, ಒಂದು ಸಣ್ಣ ವಿಷ ಇವರಿಗೇನು ಮಾಡೋದಿಲ್ಲ. ಹಾಗಾದರೆ ನಾವು ಹಲವು ವಿಷಭರಿತ ಸರ್ಪಗಳನ್ನು ತಗೊಂಡು ಬಂದು ಇವ್ರ ಮೇಲೆ ಬಿಟ್ಬಿಡೋಣ, ಭೀಮಸೇನ ದೇವರ ಮೇಲೆ ಬಿಟ್ಬಿಡೋಣ ಅಂತ ಇನ್ನೊಂದು ಉಪಾಯವನ್ನು ಮಾಡ್ತಾರೆ ಕುರುಕುಮಾರ ಅಂದರೆ ದುರ್ಯೋಧನ ಸೇರಿ.
ನಾಗಗಳನ್ನು ತರ್ತಾರೆ. ಎಂತಹ ನಾಗಗಳು? ಸಾಮಾನ್ಯ ಮನೆಯಲ್ಲಿ ಸಿಗೋ ಈಗ ಮನೆಯಲ್ಲಿ ಕಾಡುಗಳಲ್ಲಿ ಸಿಗೋವಂಥ ನಾಗಗಳ ಅಲ್ಲ. 8 ವಿಶೇಷ ನಾಗಗಳು. ಅವೆಲ್ಲ ಮಂತ್ರಗಳಿಂದ ಉತ್ಪತ್ತಿಯಾಗಿರುವಂಥ ನಾಗಗಳು, ವಿಶೇಷ ನಾಗಗಳು. ಅವೆಲ್ಲ ಹರಿಭಕ್ತರೇ ಆಗಿದ್ರು ಕೂಡ ವಿಶೇಷ ನಾಗಗಳು. ಆ ನಾಗಗಳ ಹೆಸರು ಯಾವ್ದ್ಯಾವ್ದು ಅಂತಂದರೆ ಅನಂತ, ವಾಸುಕಿ, ತಕ್ಷಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ, ಶಾಂಬ, ಗಳಿಕ. ಇದಿಷ್ಟು ನಾಗಗಳು, ವಿಶೇಷ ಹಾಗೂ ವಿಷಭರಿತ ನಾಗಗಳು. ಇದನ್ನೆಲ್ಲ ತಗೊಂಡು ಬಂದು ಈಗ ಭೀಮಸೇನ ದೇವರಿಗೆ ಇದರಲ್ಲಿ ಕರ್ಚಿಸ್ಬೇಕಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಫುಲ್ಲು ಪ್ಲ್ಯಾನ್ ಮಾಡ್ತಾರೆ. ಈಗ ಇದು ನೆಕ್ಸ್ಟ್ ಪ್ಲ್ಯಾನ್. ಫಸ್ಟ್ ವಿಷಯದಲ್ಲಿ ಅವರಿಗೆ ಏನೂ ಮಾಡೋಕ್ಕಾಗಲಿಲ್ಲ. ಆನಂತರದಲ್ಲಿ ಈಗ ಹಾವನ್ನ ಕಳಿಸ್ಬಿಟ್ಟು ಹಾವಲ್ಲಿ ಕರ್ಚಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಇದು ದುರ್ಯೋಧನ ನಾಗ ಮಂತ್ರದಿಂದ ಈ ನಾಗಗಳನ್ನು ಕರೆಸಿರ್ತಾನೆ ಅಂತಲೂ ಮಹಾಭಾರತದಲ್ಲಿ ಹೇಳಿದ್ದಾರೆ. ದುರ್ಯೋಧನ ಒಂದು ಮಂತ್ರದಿಂದ ನಾಗಗಳನ್ನು ಕರೆಸಿರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾನೆ. ಅದೇ ಈ 8 ನಾಗಗಳು. ನಾಗಗಳ 8 ನಾಗಗಳ ಜೊತೆಗೆ ನಾಗಗಳ ವಂಶಗಳು, ಅಂದರೆ ಒಂದು ನಾಗದ ಹಿಂದೆ ಹಲವಾರು ಅದೇ ವಂಶದ ನಾಗಗಳಿರ್ತವೆ. ಹಲವಾರು ನಾಗಗಳ ಜೊತೆಗೆ ಅದನ್ನು ತಗೊಳ್ಬೇಕು. ಅಂದರೆ ಎಲ್ಲರೂ ಸೇರಿ ಬರೀ 8 ನಾಗಗಳೆಲ್ಲ, ಅವರ ವಂಶಗಳು ಹಿಂದೆ ಎಷ್ಟು ನಾಗಗಳಿರ್ತವೆ ಅದೆಲ್ಲ ನಾಗಗಳನ್ನು ಕೂಡ ಒಂದು ಇದನ್ನು ಸರಿ ಅಂತ ಹೇಳ್ಬಿಟ್ಟು 8 ನಾಗಗಳನ್ನು ಒಂದು ಪಂಜರದಲ್ಲಿ, ಅಂದರೆ ಒಂದು ಬೋನ್ನಲ್ಲಿ ಹಾಕ್ಬಿಟ್ಟು ತನ್ನ ಸೇವಕ, ಅಂದರೆ ದುರ್ಯೋಧನನ ಸೇವಕನ ಹತ್ತಿರ ಅದನ್ನು ಕಳಿಸ್ತಾನೆ. ಇದನ್ನು ಹೋಗ್ಬಿಟ್ಟು ಭೀಮಸೇನ ದೇವರು ಮಲಗಿರ್ತಾರೆ, ಅವರ ಮೇಲೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು. ಎಷ್ಟು ನಾಗಗಳು? 8 ನಾಗಗಳು ಮತ್ತು ಅದರ 8 ನಾಗಗಳ ವಂಶಗಳನ್ನು ತನ್ನ ಸೇವಕನೊಂದಿಗೆ ಕಳಿಸ್ತಾನೆ. ಇದನ್ನೇ ಹೇಳಿದ್ದಾರೆ. ಇದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಉರುಗುಗಳ ಮ್ಯಾಲ್ ಬಿಡಲು ಅದನ್ನೊರೆಸಿದ. ಉರುಗುಗಳನ್ನು ಈಗ ಭೀಮಸೇನ ದೇವರು ಮಲಗಿರ್ತಾರೆ. ಭೀಮಸೇನ ದೇವರಿಗೆ ಯಾವ ನಿದ್ರೆ, ಅಂದರೆ ತಮೋಗುಣದ ಯಾವ ಒಂದು ಬಂಧನವಿಲ್ಲ, ಅವರಿಗೆ ನಿದ್ದೆ ಬರೋದಿಲ್ಲ. ಆದರೂ ಅವರು ಮಲಗಿರೋಂಥ ಒಂದು ನಾಟಕವನ್ನು ಮಾಡ್ತಾರೆ. ಯಾಕಂದರೆ ಇದು ಕೆಲವೊಂದು ಕಾರ್ಯಗಳಿಗೋಸ್ಕರ ಆಗಬೇಕಾಗಿರುತ್ತೆ. ಹಾಗಾಗಿ ಅವರು ಮಲಗಿದಂತೆ ನಾಟಕವನ್ನು ಮಾಡ್ತಾರೆ. ಆ ಸಮಯದಲ್ಲಿ ದುರ್ಯೋಧನ ಕಳುಹಿಸಿದ ಇವನು ಬಂದ್ಬಿಟ್ಟು, ಅಂದರೆ ಸೇವಕ ಬಂದ್ಬಿಟ್ಟು ಅದನ್ನು ಹಾವುಗಳನ್ನ ಮೇಲ್ಬಿಡ್ತಾನೆ. ಹಾವುಗಳು ಕಚ್ತವೆ ಭೀಮಸೇನ ದೇವರಿಗೆ, ಆದರೆ ಆ ಹಾವುಗಳ ಹಲ್ಲೆ ಮುರಿದು ಹೋಗುತ್ತದೆ. ಅಷ್ಟು ಭೀಮಸೇನ ದೇವರಿಗೆ ಏನೂ ಆಗೋದಿಲ್ಲ. ಉರುಗಗಳ ಮ್ಯಾಲ್ ಬಿಡಲು ಅದನ್ನು ಒರೆಸಿದ ಅಂದರೆ ಅದನ್ನು ಕಿತ್ತು ಎಸೆದು ಬಿಟ್ಟ, ದೂರದಲ್ಲಿ ಎಸೆದು ಬಿಟ್ಟ. ಆ 8 ನಾಗಗಳು ವಿಷ್ಣು ಭಕ್ತರು. ಅದಕ್ಕೆ ಈಗ ನಾಗಗಳು ಅಂದರೆ ಅವರ ಕೆಲಸವೇ ಕಚ್ಚೋದು, ಅವರ ಗುಣನೇ ಕಚ್ಚೋದು. ಹಾಗಾಗಿ ಅವನು ಆ 8 ನಾಗಗಳಿಗೆ ಏನು ಮಾಡಲಿಲ್ಲ, ಅದನ್ನು ಕಿತ್ತಿ ದೂರದಲ್ಲಿ ಎಸೆದು ಬಿಟ್ಟ. ಅನಂತರದಲ್ಲಿ ಉಳಿದ ನಾಗಗಳು, ಅಂದರೆ ಅವೆಲ್ಲ ರಾಕ್ಷಸರ ರಾಕ್ಷಸರಾಗಿರ್ತಾರೆ ಅವರೆಲ್ಲ. ಆ ನಾಗಗಳನ್ನು ಹೊಸುಕಿ ನಾವು ಹೇಗೆ ಒಂದು ಮಲಗಿದಾಗ ಒಂದು ಇರುವೆ ಬಂದರೆ ಯಾವ ರೀತಿ ನಾವು ಅದನ್ನು ಸಾಯಿಸ್ತೀವೋ ಅದೇ ರೀತಿ ಹೊಸಕ್ಬಿಟ್ಟು ಸಾಯಿಸ್ಬಿಡ್ತಾನೆ. ಅನಂತರದಲ್ಲಿ ತಂದ ಸೇವಕನನ್ನು, ಅವನು ಕೂಡ ಒಬ್ಬ ರಾಕ್ಷಸನೇ ಆಗಿರ್ತಾನೆ, ತಂದ ಸೇವಕನನ್ನು ಕೂಡ ಸಾಯಿಸ್ಬಿಡ್ತಾನೆ, ಅಂದರೆ ಹೊಸಕಿ ಹಾಕ್ತಾನೆ ಅಂತ ಹೇಳ್ಬಿಟ್ಟು. ಇದು ಈ ಪದ್ಯ ಏನು, ಉರುಗುಗಳ ಮ್ಯಾಲ್ ಬಿಡಲು ಅದನ್ನೊರೆಸಿದ ಅಂತ. ಇದು ಕೂಡ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ನಮ್ಮ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ಕಲಿ ಮಂತ್ರದಿಂದ ಜ್ವಾಲೆಗಳ ಸುರ್ವ್ಯಾಪಣಿಗಳಿಂದ ಪವನಸುತನ ಕಚ್ಚುತ್ತಿರಲು ಪಚನವಾಯಿತು ಅಂತ. ಅಂದರೆ ಪವನಸುತನ ಕಚ್ಚಲು ಬಂದ ಆ ಹಾವುಗಳು ಪಚನವಾಯಿತು ಅಂತ, ಅಂದರೆ ಸತ್ತು ಹೋಯಿತು ಅಂತ ಹೇಳ್ಬಿಟ್ಟು ನಮ್ಮ ವಾದಿರಾಜರು ವಿಶೇಷವಾಗಿ ಸುವಾಲಿ, ಹನುಮ ಭೀಮ ಮಧ್ವ ಸುವಾಲಿಯಲ್ಲಿ ಹೇಳಿದ್ದಾರೆ. ಇದು ಮೊದಲನೇ ಸಾಲು. ಕುರುಪಗರಳವನಿಕ್ಕೆ ನೆರೆ ಉಂಟು ತೇಗುತ್ತಲೇ ಉರುಗಗಳ ಮ್ಯಾಲ್ ಬಿಡಲು ಅದನ್ನೊರೆಸಿದ ಅಂತ. ಈಗ ನೆಕ್ಸ್ಟು, ಅರಗಿನ ಅರಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾನ್ನವಿಗೊಯ್ದ ತನ್ನನುಜರ ಅಂತ. ಇದು ಬಾಲ್ಯಾವಸ್ಥೆಯ ಕತೆ. ನಾಗಗಳನ್ನು ಬಿಟ್ಟಿದ್ದು, ವಿಷವನ್ನು ಪ್ರಾಯಶನ ಮಾಡಿಸಿದ್ದು, ಇದೆಲ್ಲ ಮೊದಲಿನ ಕಥೆಗಳು. ಅನಂತರದಲ್ಲಿ ಅವರ ವಿದ್ಯೆಯನ್ನೆಲ್ಲ ಮುಗಿಸಿ ಎಲ್ಲದನ್ನು ಮುಗಿಸ್ಬಿಟ್ಟು ಈಗ ಕುರು ರಾಷ್ಟ್ರಕ್ಕೆ ಬಂದಿದ್ದಾರೆ. ತಮ್ಮ ಮನೆಗೆ ಎಲ್ಲ ಕುಮಾರರು ಕೂಡ ಬಂದಿದ್ದಾರೆ, ಪಾಂಡವರು ಕೌರವರು ಇಬ್ಬರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಇವಾಗ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವರೆಲ್ಲರೂ ಕ್ಷತ್ರಿಯರಾಗಿರೋದ್ರಿಂದ ಪಾಂಡವರೆಲ್ಲರೂ ಏನು ಮಾಡ್ತಾ ಇರ್ತಾರಂತಂದರೆ, ಟ್ಯಾಕ್ಸ್ಗಳನ್ನೆಲ್ಲ ತಮ್ಮ ಊರುಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರೋದು, ಏನಾದರೂ ಗಡಿ ಹತ್ತಿರ ಕೆಲಸ ಇದ್ರೆ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಬಹಳ ಕೆಲಸ ಮಾಡ್ತಾ ಇರ್ತಾರೆ ಪಾಂಡವರು. ಅವರಿಗೆ ಸುಮ್ಮನೆ ಕೂತಿದ್ದೇ ಇಲ್ಲ, ತಮ್ಮ ಕ್ಷತ್ರಿಯ ಧರ್ಮ ಏನಿದೆ ಅದನ್ನು ಮಾಡ್ತಾ ಇರ್ತಾರೆ. ಇದನ್ನು ನೋಡಿದ ದುರ್ಯೋಧನಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಏನು ಮಾಡೋದು ಅಂತ ಹೇಳಿ ತನ್ನ ತಂದೆ ಹತ್ತಿರ ಒಂದು ದೊಡ್ಡ ಜಗಳ ಮಾಡಿಬಿಡ್ತಾನೆ.
ಏನಪ್ಪ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ನಾಳೆ ನಾವು ಇವರ ಮಕ್ಕಳಿಗೆ ನಮ್ಮ ಮಕ್ಕಳು, ನಮ್ಮ ಪರಂಪರೆಯೇ ಇವರಿಗೆ ದಾಸರಾಗಿರ್ಬೇಕಾಗ್ತದೆ, ಇವರ ಮಕ್ಕಳಿಗೆ ನಮ್ಮ ಮಕ್ಕಳು ದಾಸರಾಗಿರಬೇಕು, ಇವರು ಹೇಳ್ದಂಗೆ ಕೇಳ್ತಿರ್ಬೇಕು, ಈ ರೀತಿ ಎಲ್ಲ ನೀವೇನಾದರೂ ಅವರನ್ನು ದೂರ ಅಂದರೆ ಈ ಕುರು ರಾಷ್ಟ್ರದಿಂದ ದೂರ ಮಾಡಲಿಲ್ಲ ಅಂತಂದರೆ ನಾನು ಹಿಂದೆ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದುರ್ಯೋಧನ ತನ್ನ ತಂದೆಗೆ ಹೆದರಿಸ್ಬಿಡ್ತಾನೆ. ನೀವು ಹಿಂದೆಯೇ ಪಾಂಡವರನ್ನು ಇಲ್ಲಿಂದ ಕಳಿಸಬೇಕು ಅಂತ ಹೇಳ್ಬಿಟ್ಟು. ಪುತ್ರ ವ್ಯಾಮೋಹದಲ್ಲಿ ಧೃತರಾಷ್ಟ್ರ ತನ್ನ ಮಗ ಏನು ಹೇಳಿದ್ರು ಒಪ್ಕೊಳ್ಳೋವಂಥ ಬುದ್ಧಿ, ತನ್ನ ಮಗ ಹೇಳಿದ್ದೇ ಸರಿ, ತನ್ನ ಮಗನಿಗೋಸ್ಕರ ಏನು ಬೇಕಾದರೂ ಮಾಡುವಂಥ ತಂದೆ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಒಪ್ಕೋತಾನೆ. ಅನಂತರದಲ್ಲಿ ಇವರಿಗೆ ಧೃತರಾಷ್ಟ್ರ ವಾರಣಾವತಕ್ಕೆ ಹೋಗುವಂತ ಹೇಳ್ತಾನೆ. 5 ಜನ ಪಾಂಡವರಿಗೆ ವಾರಣಾವತಕ್ಕೆ ಹೋಗಿ ಅಲ್ಲಿ ಇರಿ ಅಂತ ಹೇಳ್ತಾನೆ. ಅದು ಯಾವುದು ವಾರಣಾವತ ಅಂದರೆ ಹರಿಹರ ಕ್ಷೇತ್ರ. ಹರಿ ಮತ್ತೆ ಹರರು ಒಟ್ಟಿಗೆ ಇರುವಂಥ ಕ್ಷೇತ್ರ ವಾರಣಾವತ. ತನ್ನ ದೊಡ್ಡಪ್ಪ ಹೇಳಿದ್ದಾರಲ್ಲ ಅವರು ತಂದೆಯ ಸಮಾನ ಅಂತ ಹೇಳಿಬಿಟ್ಟು ಧರ್ಮರಾಯ ಇದಕ್ಕೆ ಒಪ್ಕೋತಾನೆ. ಧರ್ಮರಾಯ ಆಯ್ತು ನೀವು ಹೇಳ್ದಂಗೆ ಆಗ್ಲಿ ಅಂತ. ಆದರೆ ಭೀಮಸೇನ ದೇವರಿಗೆ ಕೆಟ್ಟು ಕೋಪ ಬಂದ್ಬಿಡ್ತದೆ. ಏನು ನಮ್ಮ ಧರ್ಮ ಏನು, ನಾವು ಕ್ಷತ್ರಿಯರು, ನಾವಿಲ್ಲೇ ಇರಬೇಕು, ನಾವು ನಮ್ಮ ಕೆಲಸ ಏನಿದೆ ನಾವು ಅದನ್ನೇ ಮಾಡಬೇಕು, ನಾವು ಅಲ್ಲಿ ಹೋಗಿ ಏನೋ ಭಿಕ್ಷೆ ಬೇಡಿಕೊಂಡು ಅಥವಾ ಏನೋ ಪೂಜೆಯನ್ನು ಮಾಡಿಕೊಂಡು ನಾವು ಬದುಕಿದ್ರೆ ನಮ್ಮ ಕ್ಷತ್ರಿಯ ಧರ್ಮಕ್ಕೆ ನಾವು ಮಾಡಿದ ಅಪಮಾನ ಅಂತ ಭೀಮಸೇನ ದೇವರಿಗೆ ಬಹಳ ಕೋಪ ಬರ್ತದೆ. ಆದರೂ ಸಹ ತನ್ನ ಅಣ್ಣ ಧರ್ಮರಾಯನ ಮಾತೆ ವೇದವಾಕ್ಯ ಆಗಿರೋದ್ರಿಂದ ಇದಕ್ಕೆ ಎಲ್ಲ ಪಾಂಡವರು ಒಪ್ಪುತ್ತಾರೆ. ಅನಂತರದಲ್ಲಿ ಅಲ್ಲಿಗೆ ಹೋಗ್ತಾರೆ. ಸರಿ, ಇಷ್ಟು ಹೋದ್ರ ಇಲ್ಲಿ ಕೂಡ ದುರ್ಯೋಧನ ಸುಮ್ಮನೆ ಇರೋದಿಲ್ಲ. ಇಲ್ಲೂ ಕೂಡ ಪಾಂಡವರನ್ನ ಸಾಯಿಸ್ಬೇಕಂತಾನೆ ಒಂದು ದೊಡ್ಡ ಉಪಾಯವನ್ನ ಮಾಡಿ ಪ್ಲಾನ್ ಮಾಡಿ ಇಟ್ಬಿಟ್ಟಿರ್ತಾನೆ. ದುರ್ಯೋಧನನ ಒಬ್ಬ ಮಂತ್ರಿ ಅವನು ಪುರೋಚನ ಅಂತ ದುರ್ಯೋಧನನ ಮಂತ್ರಿ. ದುರ್ಯೋಧನನ ಮಂತ್ರಿ ಅವನಿಗೆ ಮೊದಲೇ ವಾರಣಾವತಕ್ಕೆ ಕಳಿಸಿ ಅಲ್ಲಿ ಒಂದು ಅರಗಿನ ಅರಮನೆಯನ್ನ ಅವನು ನಿರ್ಮಾಣ ಮಾಡಿಬಿಟ್ಟಿರ್ತಾನೆ. ಎಂತಹ ಅರಗಿನ ಅರಮನೆ, ಅಲ್ಲಿ ಏನಾದರೂ ಒಂದು ಸಣ್ಣ ಕಿಡಿ ಕೂಡ ಬೆಂಕಿ ಏನಾದರೂ ಬಿತ್ತಂತಂದ್ರೆ ಅದು ಪೂರ್ತಿ ಅರಮನೆಯಲ್ಲಿ ಹತ್ಕೊಂಡ್ಬಿಡ್ತದೆ. ಅದು ಹೊರಗಡೆಯಿಂದ ವಜ್ರದಿಂದ ಬಂಗಾರದಿಂದ ಮಾಡಿರೋಂಥ ಅರಮನೆಯಾಗಿ ಕಾಣುತ್ತೆ, ಆದರೆ ಒಳಗಡೆ ಅದು ಪೂರಾ ವ್ಯಾಕ್ಸ್ ಅಂದರೆ ಮೇಣದಿಂದ ಮಾಡಿರುವಂತಹ ಒಂದು ಅರಮನೆಯಾಗಿರುತ್ತೆ. ಈ ಥರ ಒಂದು ಅರಮನೆಯನ್ನು ಅವನು ತಯಾರು ಮಾಡಿಟ್ಟಿರ್ತಾನೆ. ಯಾರು? ಪುರೋಚನ ಯಾರು? ದುರ್ಯೋಧನನ ಮಂತ್ರಿ. ಇವರು ಪಾಂಡವರು ವಾರಣಾವತಕ್ಕೆ ಹೋಗುವ ಸಮಯದಲ್ಲಿ ಪುರೋಚನ ನನಗೆ ನಿಮ್ಮ ಜೊತೆ ಇರಲು ಇಷ್ಟ, ನಾನು ಇವರ ಜೊತೆ ಅಂದರೆ ಕೌರವರ ಜೊತೆ ಇರೋದಿಲ್ಲ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಪಾಂಡವರೊಂದಿಗೆ ಸುಮ್ಮನೆ ಹೋಗುವ ನಾಟಕ ಮಾಡ್ತಾನೆ. ಎಲ್ಲಿಗೆ? ವಾರಣಾವತಕ್ಕೆ. ಸರಿ, ಈಗ ವಾರಣಾವತಕ್ಕೆ ಹೋದ್ರು. ಅಲ್ಲಿ ಹೋಗ್ತಾರೆ, ಅರಮನೆಯನ್ನು ನೋಡ್ತಾರೆ, ಒಳಗಡೆ ಹೋಗ್ತಾರೆ. ಪಾಂಡವರಿಗೆ ಕುಂತಿದೇವಿಗೆ ಸಹ ಅದು ಗೊತ್ತಾಗ್ಬಿಡುತ್ತೆ, ಇದು ಒಂದು ಮೇಣದಿಂದ ಮಾಡಿರುವಂಥ, ಆಮೇಲೆ ಹುಲ್ಲುಗಳಿಂದ ಹೊಟ್ಟೆ ಬೆಂಕಿ ಯಾವುದಕ್ಕೆ ಬೇಗ ಹತ್ತುತ್ತದೆ ಅಂತಹ ವಸ್ತುಗಳಿಂದ ಮಾಡಿರುವಂತಹ ಒಂದು ಅರಮನೆಯಾಗಿದೆ ಅಂತ ಕುಂತಿಗೆ ಹಾಗೂ ಪಾಂಡುಕುಮಾರರಿಗೆ ಗೊತ್ತಾಗ್ಬಿಡುತ್ತೆ. ಸರಿ, ಈಗ ಗೊತ್ತಾಯ್ತು. ಅವರೇನೂ ಹೇಳೋದಿಲ್ಲ, ಯಾಕಂದರೆ ಅದರ ಹಿಂದೆ ದೊಡ್ಡ ಮಹಾಕಾರ್ಯ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಅವರೇನೋ ಅದ್ರ ಬಗ್ಗೆ ಹೇಳೋದಿಲ್ಲ. ಅನಂತರದಲ್ಲಿ ಹೋಗ್ತಾರೆ. ದಿನನಿತ್ಯದಂತೆ ಅವ್ರು ಹೋಗ್ತಾರೆ, ಅಲ್ಲಿರ್ತಾರೆ. ಪುರೋಚನ ಕೂಡ ಇರ್ತಾನೆ. ಆನಂತರದಲ್ಲಿ ಒಂದು ದಿನ ಪುರೋಚನನ ಅಕ್ಕ ತನ್ನ 5 ಮಕ್ಕಳೊಂದಿಗೆ ಅಲ್ಲಿಗೆ ಬರ್ತಾಳೆ. ಪುರೋಚನನ ಅಕ್ಕ ಅವಳು ಜೇನುತುಪ್ಪದ ಮಾರಾಟವನ್ನು ಮಾಡ್ತಾ ಇರ್ತಾಳೆ. ಜೇನುತುಪ್ಪದ ಮಾರಾಟವನ್ನು ಮಾಡಲಿಕ್ಕೆ ಕುಂತಿದೇವಿಗೆ ಇದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಜೇನುತುಪ್ಪವನ್ನು ತೆಗೆದುಕೊಂಡು ಬರ್ತಾಳೆ. ಆದರೆ ಅದರಲ್ಲಿ ವಿಷ ಹಾಕಿರ್ತಾರೆ, ಜೇನುತುಪ್ಪದಲ್ಲಿ ವಿಷ ಇರುತ್ತೆ. ಜೇನುತುಪ್ಪವನ್ನು ಸರಿ ಕೊಡ್ತಾಳೆ. ಕೊಟ್ಟ ತಕ್ಷಣ ಗೊತ್ತೇ ಇದೆ, ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದೀವಿ, ಭೀಮಸೇನ ದೇವರಿಗೆ ವಿಷ ಏನೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ಪದ್ಯದಲ್ಲಿ ನೋಡಿದ್ದೀವಿ. ಅದೇ ರೀತಿ ಅವಳು ವಿಷವನ್ನು ಕೊಟ್ಟಾಗ ಅದನ್ನು ಭೀಮಸೇನ ದೇವರು ಸಂಪೂರ್ಣವಾಗಿ ತಿಂದು ಜೀರ್ಣಿಸ್ಕೊಳ್ತಾರೆ, ಅವರಿಗೆ ಏನೂ ಆಗೋದಿಲ್ಲ. ಅನಂತರದಲ್ಲಿ ಎಲ್ಲರೂ ಮಲಗಿರ್ತಾರೆ. ಆಗ ಪುರೋಚನನ ಅಕ್ಕ ಮತ್ತು ಅವಳ 5 ಪುತ್ರರು ಹಾಗೂ ಪುರೋಚನ ಇವರೆಲ್ಲರೂ ಇವರಿಗೆ ವಿಷ ಹಾಕಿದ್ದೇವೆ, ಇವರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಸಂತೋಷದಿಂದ ಕೂಡಿದು ಕುಪ್ಪಳಿಸಿ ಪೂರ್ತಿಯಾಗಿ ಮದ್ಯವನ್ನು ಕುಡಿದು ಬಿಟ್ಟು ಎಲ್ಲ ಮಲಗಿಬಿಡ್ತಾರೆ. ಇದು ಆದರೆ ಭೀಮಸೇನ ದೇವರಾಗಲಿ ಪಾಂಡವರಾಗಲಿ ಕುಂತಿ ಆಗಲಿ ಅಲ್ಲಿ ಸತ್ತಿರೋದಿಲ್ಲ, ಯಾಕಂದರೆ ಭೀಮಸೇನ ದೇವರಿಗೆ ವಿಷ ಏನೂ ಮಾಡೋದಿಲ್ಲ. ಇದನ್ನು ನಾವು ಹಿಂದಿನ ಪದ್ಯದಲ್ಲಿ ಕೂಡ ನೋಡಿದ್ವಿ. ಇನ್ನೊಂದೇನಂತಂದರೆ ಪುರೋಚನ ಅಕ್ಕ ತಪಸ್ಸು ಮಾಡಿ ಶಿವನ ಬಳಿ ಒಂದು ವರವನ್ನು ಪಡೆದಿರ್ತಾಳೆ. ಏನಂತಂದರೆ ತಾನು ಅದಿತಿಯಾಗಬೇಕು, ತನ್ನ ಮಕ್ಕಳು ದೇವತೆಯಾಗಬೇಕು ಅಂತ ಹೇಳ್ಬಿಟ್ಟು.
ಶಿವ ಅದಕ್ಕೆ ಏನು ಹೇಳ್ತಾನಂತಂದರೆ, ನೀನು ನಿನ್ನ ಮಕ್ಕಳೊಂದಿಗೆ ಸಾಯಬಾರ್ದು, ನೀನು ನಿನ್ನ ಮತ್ತು ನಿನ್ನ ಮಕ್ಕಳ ಸಾವು ಒಂದೇ ಸರಿ ಆಗಬಾರ್ದು, ಹಂಗಂದ್ರೆ ನೀವು ಆಗ್ತೀರಿ ಅಂತ ಹೇಳಿ ವರವನ್ನು ಶಿವ ಕೊಟ್ಟಿರ್ತಾನೆ. ಈ ವರವನ್ನು ಮಾಡಬಾರ್ದ, ಈ ವರವನ್ನು ತಪ್ಪಿಸ್ಲಿಕ್ಕೋಸ್ಕರನೇ ಇಷ್ಟೆಲ್ಲ ಭೀಮಸೇನ ದೇವರಿಗೂ ಗೊತ್ತಿದೆ, ಅವರು ಜ್ಞಾನಿಗಳು, ಅವರಿಗೆ ಇಂತಹ ವಿಷಯ ಗೊತ್ತಿಲ್ಲ ಅಂತ ಇಲ್ಲ, ಅವ್ರಿಗೆ ಗೊತ್ತು ಇದು ಮೇಣದಿಂದ ಮಾಡಿರುವಂಥ ಮನೆ, ಇಲ್ಲಿ ನಮ್ಮನ್ನು ಸಾಯಿಸ್ಲಿಕ್ಕೆ ಕಳಿಸಿದ್ದಾರೆ, ಇಲ್ಲಿ ನಮಗೆ ಬೆಂಕಿ ಹಚ್ಚುತ್ತಾರೆ, ವಿಷ ಪ್ರಯೋಜನ ಮಾಡಿಸಿದ್ದಾರೆ, ಎಲ್ಲವೂ ಗೊತ್ತು. ಆದರೂ ಕೂಡ ಅವರು ಒಂದು ಮಹತ್ ಕಾರ್ಯಕ್ಕೋಸ್ಕರ ಇದನ್ನೆಲ್ಲ ಸುಮ್ಮನಿರ್ತಾರೆ, ಅವರೇನು ಯಾರಿಗೂ ಹೇಳೋದಿಲ್ಲ, ಏನು ಕೂಡ ಮಾಡೋದಿಲ್ಲ. ಇದು ಹಾಗಾಗಿ ಅವರು ಯಾವಾಗ ಕುಡ್ದು ಎಲ್ಲ ಮಲಗಿಬಿಟ್ಟಿರ್ತಾರೆ, ಅಷ್ಟೊತ್ತಿಗೆ ಭೀಮಸೇನ ದೇವರು ಎಚ್ಚರ ಆಗತ್ತೆ, ಭೀಮಸೇನ ದೇವರಿಗೆ ನಡುವಲ್ಲಿ ಎಚ್ಚರ ಆಗತ್ತೆ. ಈ ವಿಚಾರಗಳು ಅಂದರೆ ಅರಗಿನ ಅರಮನೆಯನ್ನು ಇವರು ಬೆಂಕಿ ಹಾಕಿ ಸುಡ್ತಾರೆ ಅಂತ ಹೇಳಿಬಿಟ್ಟು ಈ ವಿಚಾರ ಆಗಲೇ ವಿದುರನಿಗೆ ತಿಳಿದಿರುತ್ತೆ. ಹಾಗಾಗಿ ವಿದುರ ಮೊದಲೇನೆ ಅರಗಿನ ಅರಮನೆಯ ಕೆಳಗಡೆ ಭಾಗದಲ್ಲಿ ಒಂದು ಸುರಂಗ ಮಾರ್ಗವನ್ನು ನಿರ್ಮಿಸಿರ್ತಾರೆ. ಆ ಸುರಂಗ ಮಾರ್ಗದಲ್ಲಿ ಭೀಮಸೇನ ದೇವರು ಆ ಅರಗಿನ ಅರಮನೆಗೆ ಬೆಂಕಿಯನ್ನು ಹಚ್ಚಿ ಅಲ್ಲಿಂದ ತಮ್ಮ ಅನುಜರನ್ನು ಕರೆದುಕೊಂಡು ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ? ಗಂಗಾ ನದಿಯ ತೀರಕ್ಕೆ ಹೋಗ್ತಾರೆ. ಅದೇ ಈ ಪದ್ಯ. ಅರಗಿನ ಅರಮನೆಯಲ್ಲಿ ಉರಿಯ ನಿಕ್ಕಲು ವೀರ, ಉರಿಯನ್ನ ಹಚ್ಚಿ ಅಂದ್ರೆ ಬೆಂಕಿಯನ್ನ ಹಚ್ಚಿ, ವೀರ ಅಂದ್ರೆ ಭೀಮಸೇನ ದೇವರು, ವೀರ ಧರಿಸಿ ಜಾಹ್ನವಿಗೊಯ್ದ ತನ್ನ ಅನುಜರ ಅಂತ ಹೇಳ್ಬಿಟ್ಟು ಧರಿಸಿ. ಯಾವ ರೀತಿ ಧರಿಸಿದ್ರು? ಇಬ್ಬರನ್ನ ಆ ಕಡೆ ಈ ಕಡೆ ಸೊಂಟದಲ್ಲಿ, ಅರ್ಜುನನನ್ನ ಭುಜದಲ್ಲಿ ಮತ್ತು ಅರ್ಜುನನ ಹಿಂದೆ ಹೀಗೆ ಇಟ್ಕೊಂಡು, ಆನಂತರದಲ್ಲಿ 2 ಭುಜಗಳಲ್ಲಿ ಇಬ್ಬರನ್ನ ಕೂರಿಸ್ಕೊಂಡು ವಾಯುದೇವರು ಆ ಸುರಂಗ ಮಾರ್ಗದ ಮೂಲಕ ಜಾಹ್ನವಿ ಅಂದ್ರೆ ಗಂಗಾ ನದಿಯ ತೀರಕ್ಕೆ ಹೋದ್ರು. ಇಲ್ಲಿ ಬೆಂಕಿಯನ್ನ ಹಚ್ಚಿದ್ರು. ಉರಿಯ ನಿಕ್ಕಲ್ ಅಂದ್ರೆ ಉರಿಯನ್ನ ಅರಗಿನ ಅರಮನೆ ಕರ್ಕೊಂಬಂದಿದ್ದಕ್ಕೆ ಅವ್ರಿಗೆ ಉರಿ ಇರಕ್ಕಂತ, ಆದ್ರೆ ಭೀಮಸೇನದವ್ರಿಗೆ ಇವರಿಗೇನೆ ಬೆಂಕಿಯನ್ನ ಹಚ್ಚಿದ್ರು. ಇದು ಕೂಡ ನಮ್ಮ ವಾದಿರಾಜರು ಸುವಾಲಿಯಲ್ಲಿ ಬಹಳ ಸುಂದರವಾದ ಸಾಲುಗಳನ್ನು ಹೇಳಿದ್ದಾರೆ. ಅರಗಿನ ಮನೆಯೊಳಗೆ ಹಾನಿ ಬಾಗಿದು ಬಂದವರ ಧರಿಸಿ ಸಲಹಿದ ಭೀಮ ಹರಿಭಕ್ತರ ಅಂತ, ಹುರಿದು ದಹಿಸಿ ಸಲಹಿದ ಹರಿಭಕ್ತರ ಅಂತ. ಅಂದ್ರೆ ಅವರನ್ನೆಲ್ಲರನ್ನು ಹುರಿದು ಬಿಟ್ಟರು, ಅಂದ್ರೆ ಬೆಂಕಿ ಹೆಚ್ಚಿ ಅವರನ್ನು ಸಾಯಿಸಿ ಅವರಿಗೆ ಸಲಹಿದರು ಅಂತ. ಅವರಿಗೆ ಅವರ ಏನು ಕರ್ಮಗಳಿರುತ್ತೆ ಅದನ್ನ ಅವರಿಗೆ ಪೂರ್ತಿ ಮಾಡಿ ಅವರಿಗೆ ಮೋಕ್ಷ ದಾರಿಯನ್ನು ತೋರಿಸಿದ್ರು ಅಂತ ಹೇಳ್ಬಿಟ್ಟೆ. ಎಲ್ಲದಕ್ಕೂ ಒಂದು ಮಹತ್ ಕಾರ್ಯ ಇರುತ್ತೆ. ಯಾರು ಸಾಯೋದಕ್ಕೂ ಕೂಡ ಅದು ಭೀಮಸೇನದವರಿಗೆ ತಿಳಿದ್ರು ಅವ್ರು ಯಾಕೆ ಮಾಡಲಿಲ್ಲ ಅಂತಂದ್ರೆ ಅದರ ಹಿಂದೆ ಒಂದು ವಿಶೇಷವಾದಂಥ ಕಾರ್ಯ ಇರುತ್ತೆ. ಇದಿಷ್ಟು ಧರಿಸಿ ಜಾಹ್ನವಿಗೊಯ್ದ ತನ್ನ ಅನುಜರ ಅಂತ ಹೇಳ್ಬಿಟ್ಟು. ಜಾಹ್ನವಿಗೊಯ್ದ ಅಂದ್ರೆ ಅವರು ಅಲ್ಲಿ ಜಾಹ್ನವಿ ತೀರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ತೆಪ್ಪದ ಮೂಲಕ ಅಂದ್ರೆ ಗಂಗಾ ನದಿಯನ್ನು ಈ ದಡದಿಂದ ಆ ದಡಕ್ಕೆ ದಾಟಿ ಬಿಡ್ತಾರೆ. ಆ ಥರನೂ ಒಂದು ಅರ್ಥ ಮಾಡ್ಕೋಬಹುದು. ಇನ್ನೊಂದೇನಂತಂದ್ರೆ ಪಾಂಡವರಿಗೆ ಮತ್ತು ಕುಂತಿದೇವಿಗೆ ಅಷ್ಟೆಲ್ಲ ಸುಸ್ತಾಗಿರುತ್ತೆ, ಅವರಿಗೆ ಜಾಹ್ನವಿಗೊಯ್ದು ನೀರನ್ನ ಕೊಟ್ಟರು ಅಂತ ಕೂಡ ಒಂದು ಅರ್ಥ ಬರುತ್ತೆ. ಅಂದ್ರೆ ಗಂಗಾ ನದಿಯ ತೀರದಲ್ಲಿ ಅವರಿಗೆಲ್ಲ ನೀರುಣಿಸಿದರು ಕೂಡ ಅಂತ ಒಂದು ಅರ್ಥ ಬರುತ್ತೆ. ಇದಿಷ್ಟು ವಿಶೇಷವಾದ ಭೀಮಸೇನ ದೇವರ ನೋಡಿ ಒಂದೇ ಅಂದ್ರೆ 2 ಸಾಲುಗಳಲ್ಲಿ ಭೀಮಸೇನ ದೇವರ ಪೂರ್ತಿ 3 ಭಾಗದಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಅವರ ಬಾಲ್ಯಾವಸ್ಥೆಯಲ್ಲಿ 2 ಭಾಗ ಹಾಗೂ ಅವರ ಇನ್ನೊಂದು ಭಾಗ ಅವರು ವಿದ್ಯೆಯನ್ನು ಮುಗಿಸಿಕೊಂಡು ಬಂದ ನಂತರದಲ್ಲಿ. ವಿಶೇಷವಾಗಿ ಏನು ಹೇಳಬೇಕಂತಂದರೆ ಶ್ರೀಪಾದರಾಜರ ರಚನೆ ಮಧ್ವನಾಮ. ಶ್ರೀಪಾದರಾಜರು ವಿಶೇಷವಾಗಿ ನಮಗೆ ಅಂದರೆ ನಮಗೆ ಅನಿಸುತ್ತೆ 10 ನಿಮಿಷದಲ್ಲಿ ಮುಗ್ದೋಗ್ತದೆ ಮಧ್ವನಾಮ ಎಲ್ಲ. ಒಂದು 10 ನಿಮಿಷ ನಮಗೆ ಬಾಯಾಟ ಆಗಿತ್ತಂತಂದರೆ ಒಂದು 10 ನಿಮಿಷ ಸಾಕು ಮಧ್ವನಾಮ ಹೇಳಲಿಕ್ಕೆ. ಆದರೆ ಅದರ ವಿಷಯಗಳನ್ನು 1 ಸಾಲುಗಳಲ್ಲಿ ಹಲವಾರು ವಿಷಯಗಳನ್ನು ಹೇಳಿದ್ದಾರೆ. ನಿಜಕ್ಕೂ ಅವರ ಭಕ್ತಿಗೆ ನಾವೆಲ್ಲರೂ ಕೂಡ ನಮಸ್ಕರಿಸಬೇಕು. ಈ ಮಧ್ವನಾಮವನ್ನು ಓದಲು ನಮಗೆ ಅವಕಾಶ ಕೊಟ್ಟ ಅವರಿಗೆ ನಿಜಕ್ಕೂ ದಿನಲ್ಲೂ ಸ್ಮರಿಸಬೇಕು. ಹಾಗೂ ಮಧ್ವನಾಮವನ್ನು ದಿನಲೂ ಕೂಡ ಅದನ್ನು ಹೇಳ್ಕೋಬೇಕು. ವಿಶೇಷವಾಗಿ ಭೀಮಸೇನ ದೇವರ ವರ್ಣನೆ, ಮಧ್ವರಾಯರ ವರ್ಣನೆ ಹಾಗೂ ಹನುಮಂತ ದೇವರ ವರ್ಣನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ. ಇದಿಷ್ಟು ಈ ಕುರೂಪಗರಳವನಿಗೆ ನೆರೆಯುಂಡು ತೇಗುತ್ತಲಿ ಉರುಗಗಳ ಮೇಲ್ಬಿಡಲು ಅದನ್ನು ಹೊರಿಸಿದ ಅರಗಿನ ಅರಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದ ತನ್ನನುಜರ ಅನ್ನೋ ಒಂದು ಪದ್ಯದ ವಿವರಣೆಯಾಗಿದೆ. ಈ ಅವಕಾಶವನ್ನು ಮಾಡಿಕೊಟ್ಟಿದ್ದ ವಿಜಯಮಾಲಾ ಆಧ್ಯಾತ್ಮ ಗುರುಕುಲಕ್ಕೆ ನನ್ನ ನಮಸ್ಕಾರಗಳು. ಹಾಗೂ ಹರಿಣಿ ಮಾಮಿ, ನಿಮ್ಮಿಂದ ನಾವು ಇಷ್ಟೆಲ್ಲ ಹೇಳಲಿಕ್ಕೆ ಸಾಧ್ಯ ಆಯಿತು. ನಿಮಗೂ ಕೂಡ ನಮಸ್ಕಾರಗಳು. ವಿಶೇಷವಾದ ನಮ್ಮ ಗುರುಗಳು, ನೀವು ಬಹಳ ಪ್ರೀತಿಯ ಗುರುಗಳು. ನಿಮಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.